ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯನನ್ನ ವಾಸ್ತವ್ಯ ಹೂಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಚಿನ್ನಯ್ಯ ಜಯಂತ್ ಅವರು ಹೌದು, ಅವ್ರ ಮನೆಯಲ್ಲೂ ಕೂಡ ವಾಸ್ತವ್ಯ ಹೂಡಿದ್ರು, ನಮ್ಮ ಮನೆಯಲ್ಲೂ ವಾಸ್ತವ್ಯ ಹೂಡಿದ್ರು ಅಂತ. ಚಿನ್ನಯ್ಯನಿಗೆ ನಾವು ಹಣಕಾಸಿನ ನೆರವನ್ನ ಕೊಟ್ಟಿಲ್ಲ. ಚಿನ್ನಯ್ಯ ಈಗ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೋ ಗೊತ್ತಿಲ್ಲ. ಶವ ಹೂತಿಟ್ಟಿದ್ದೀನಿ ಅಂತ ಬಂದಿದ್ದೆ ಚಿನ್ನಯ್ಯ. ಆತನನ್ನ ನಾವ್ಯಾರು ಸಂಪರ್ಕ ಮಾಡಿರ್ಲಿಲ್ಲ, ನಾವ್ಯಾರು ಹಣದ ಆಮಿಷವನ್ನ ಒಡ್ಡಿರ್ಲಿಲ್ಲ. ಆತನೇ ಬಂದ, ಈಗ ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಅನ್ನೋದು ಕೂಡ ಬಹಳಷ್ಟು ಸಂಶಯವನ್ನ ಮೂಡಿಸ್ತಾ ಇದೆ. ನಾವು ಎಲ್ಲವನ್ನ ಹೇಳ್ತೀವಿ ಅಂತ ದೂರುದಾರ ಜಯಂತ ನಡೆದಿರೋ ವಿಷಯವಾಗಿ ಏನೆಲ್ಲ ಗೊತ್ತೋ ಅದೆಲ್ಲವನ್ನೂ ಹೇಳ್ತೀವಿ, ಯಾವುದು ಮುಚ್ಚಿಡಲ್ಲ ಅಂತ ಹೇಳ್ಕೊಳ್ತಿದ್ದಾರೆ. ಜಯಂತ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ತರದ ಕಳೆದ ಒಂದೂವರೆ ತಿಂಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು, ಈ ನಡುವೆ ಬಂದಿರುವಂಥದ್ದು ಅನಾಮಿಕ ವ್ಯಕ್ತಿ ಚಿನ್ನಯ್ಯ, ನೀವು ಹೇಳುವಂಥ ಭೀಮ, ಈಗ ದಾರಿ ತಪ್ಪಿದ್ದಾನೆ. ಯಾಕೆ ದಾರಿ ತಪ್ಪಿದ್ದಾನೆ? ಅವನಿಗೆ ಗೊತ್ತಿತ್ತು, ಬೇಕಂತ ಮಾಡ್ತಾ ಇದ್ದಾನ? ಸರ್, ನಾನು ಹೇಳ್ತಿರೋ ಭೀಮ ಅಲ್ಲ, ನಾವೆಲ್ಲ ಹೇಳ್ತಿರೋ ಭೀಮ. ಯಾವುದೇ ರೀತಿ ನಮ್ಮ ಹೋರಾಟ ದಾರಿ ತಪ್ಪಿಲ್ಲ. ಆದರೆ ನಮ್ಮನ್ನು ತಪ್ಪಿಸಿಬಿಟ್ಟು ಅಂತ ಏನಂತಾರೆ ಇದರಲ್ಲಿ ಬಚಾಗ್ಲಿಕ್ಕೆ ನೋಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಬಚ ಆಗಲ್ಲ. ಹಲವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಅದು 100%. ನಮಗೆ ಸ್ಟಾರ್ಟಿಂಗಿಗೆ ಗೊತ್ತಿತ್ತು, ಇದು ಟಿಸ್ಟ್ ಆದ ಗೊತ್ತು, ಈ ಒಂದು ಹಂತಕ್ಕೆ ಬರ್ತಿದ್ದಲ್ಲಿ ಗೊತ್ತಿತ್ತು. ಸತ್ಯಕ್ಕೆ ಜಯ 100%. ಯಾಕೆ ತಪ್ಪಿಸ್ತಾ ಇದ್ದಾನೆ? ತಪ್ಪಿಸೋದಲ್ಲ ಸರ್, ನಾವು ಹೇಳಿದ್ವಲ್ಲ, ಆರಾಮವಾಗಿದ್ದ, ಫೋನಲ್ಲಿ ಮಾತಾಡಿಸ್ಕೊಂಡಿದ್ದ. ಕೆಲವರ ಮೊಬೈಲ್ ಇಸ್ಕೊಂಡು ಕರೆ ಮಾಡಿ ನಂಬರ್ ಡಿಲೀಟ್ ಮಾಡ್ತಾ ಇದ್ದ. ಈ ರೀತಿಯೆಲ್ಲ ಆಗ್ತಾ ಇತ್ತು. ಎಲ್ಲೋ ಅವನಿಗೆ ಕರೆ ಬಂದಿದ್ದನ್ನು ತಪ್ಪಿಸೋ ಕೆಲಸ ಮಾಡಿದ್ದಾರೆ. ಫಸ್ಟಿಗೆ ಏನು ಸರ್, ಇವಾಗ ತಾವಲ್ಲ ಇನ್ನೊಬ್ಬರು ಬಂದು ಯಾವುದೊಂದು ವಿಷಯ ಬರುವಾಗ ನಾವು ಜಾಗ ನೋಡಬೇಕು. ಅದರ ಪ್ರಕಾರ ಅವ್ರು ಹೋಗಿ ನೋಡಿದ ನಂತರ ಸ್ವಾಮೀಜಿ ಹತ್ರ ಎಲ್ಲ ಹೋಗಿ ಮಾತಾಡಿಸಿ ಅದರ ಪ್ರಕಾರ ಕಾನೂನು ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಮುಖಾಂತರವಾಗಿ ಇದು ತನಿಖೆ ಆಗಲಿ ಎಂಬ ಉದ್ದೇಶದಿಂದ ಮಾಡಿರೋದು ಸರ್. ಅದು ಹೌದು, ಸ್ವಾಮೀಜಿ ಮುಂದೆ ಚಿನ್ನಯ್ಯ ಒಂದೂವರೆ ಗಂಟೆ ಎಲ್ಲ ಮಾತಾಡಿದ್ರಂತೆ. ಹೌದು, ಗಿರೀಶ್ ಅಣ್ಣ ಹೋಗಿದ್ದಾರೆ, ಮಹೇಶ್ ಅಣ್ಣ ಹೋಗಿದ್ದಾರೆ. ನಾನು ಹೋಗಿಲ್ಲ. ಅಂದರೆ ಅದೊಂದು ಪೊಸಿಷನ್ ಬೇರೆ. ನಾವು ಅಷ್ಟೊಂದು ಅದು ದೊಡ್ಡ ಪೊಸಿಷನ್ ಮತ್ತು ಅಷ್ಟೊಂದು ಲೆವೆಲ್ಗೆ ನಾನು ಹೋಗಿಲ್ಲ. ಮತ್ತು ಅವರು ಹೇಳ್ತಾ ಇದ್ರು ಇವಾಗ ಕಮ್ಯುನಿಸ್ಟ್ ಅಂತ. ನಾನು ಹೋರಾಟ ನೋಡಿ ಅವ್ರಿಗೆ ಹೇಳ್ತಾ ಮುಂದೆ ಹೇಳ್ತಾ ನಾವು ಹೇಳಿದ್ವಿ ಕಮ್ಯುನಿಸ್ಟ್ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳೋ ಅಂತ. ಆ ರೀತಿಯಲ್ಲಿ ಅವ್ರ ಮೆಂಟಾಲಿಟಿ ಇತ್ತು. ನಾನು ದೂರ ಮತ್ತು ನನಗೆ ಹೋಗ್ಲೇಬೇಕಂತ ಏನಿಲ್ಲ. ನನ್ನ ಕೆಲಸ ಎಲ್ಲಿದ್ರು ನನಗೆ ಮಾಡ್ಬೋದು. ನಾನು ಹೋರಾಟಕ್ಕೆ ಹೋಗಿ ಸ್ಟೇಜಲ್ಲಿ ನಿಂತು ಮೈಕಲ್ಲಿ ಒಂದು ಫೋಟೋ ತೆಗೆದು ಹಾಕೋದು ಬೀಳ್ಕೊಳ್ಳಿಲ್ಲ. ನಂದು ಏನಿದೆ ಆ ಕೆಲಸ ಮಾಡ್ತೀವಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವಾಗ ಈ ಥರ ಒಂದು ಘಟನೆ ಆಗುವಾಗ ತಮ್ಮ ಮುಂದೆ ಬರುವ ಪರಿಸ್ಥಿತಿ ಬಂತು, ಅದಕ್ಕೆ ಬಂದಿದ್ದೀನಿ ಸರ್. ಈಗ 17 ಪಾಯಿಂಟ್ಗಳನ್ನು ಕೂಡ ಅಥವಾ 30 ಪಾಯಿಂಟನ್ನು ಕೂಡ ಮಟ್ಟಣ್ಣನವರಿಗೆ ತೋರಿಸಿದಾನ ಚಿನ್ನಯ್ಯ. ಅದು ಎಷ್ಟು ಪಾಯಿಂಟ್ ಅಂತ ಗೊತ್ತಿಲ್ಲ, ಒಂದಿಷ್ಟು ಪಾಯಿಂಟ್ ತೋರಿಸಿದ್ದಾರೆ. ಅವ ಬೇಕಾದ ಕಡೆ ಎಲ್ಲ ತೋರಿಸಿಲ್ಲ. ಇವಾಗ ಗೌರ್ಮೆಂಟ್ ಬೆಟ್ಟ ಅಂತ ಮಣ್ಣು ಹಾಕಿದ್ದಾರೆ ಅಂತಲ್ಲ, ಅಲ್ಲೆಲ್ಲ ಇದೆ ಅಂತೆ. ಅದು 100% ತೆಗಿಲೇಬೇಕು. ನನ್ನ ಪ್ರಕಾರ ತೆಗಿಲೇಬೇಕು ಸರ್. ಅವ್ರು ನಾವು ಇನ್ನೂ ತೆಗಿತಾರೆ. SIT ಅವರು ಬಾಯಿ ಬಿಡಿಸ್ತಾರೆ. ಚಿನ್ನಯ್ಯ ಹೇಳಿದಲ್ಲಿ ತೆಗಿಬೇಕು, ಮಟ್ಟಣ್ಣವ್ರು ಇಲ್ಲ. ಚಿನ್ನಯ್ಯ ಮಟನ್ನ ಕೊಲೆ ಮಾಡಿ ಹಾಕಿಲ್ವಲ್ಲ. ಇಲ್ಲ, ಚಿನ್ನಯನೇ ತೋರಿಸ್ಬೇಕು. ಅದು ಚಿನ್ನಯನೇ ತೋರಿಸ್ಬೇಕು. ಅವ 100%. ಇವಾಗ ತುಂಬಾ ಆಟ ಆಡ್ತಾ ಇದ್ದಾನೆ. ಯಾವುದು ಅದು ನಕಲಿ, ಅವ್ರು ನಕಲಿ ಮಾಡಿರೋದು, ಉಲ್ಟಾ ಪಲ್ಟಾ ಮಾಡಿರೋದು. ಏನೆಲ್ಲ ಮಾಡಿದ್ರೆ ಗೊತ್ತಾಗತ್ತೆ. ಮಟ್ಟಣ್ಣವ್ರಿಗೆ ಗೊತ್ತಿದೆಯಲ್ಲ ಎಲ್ಲಿಂದ ಯಾವುದು ಮಟ್ಟಣ್ಣವ್ರು ಒಂದು ಹೋಗ್ಬೋದು. ಹಂಗಾರೆ SIT ಹೋಗ್ಬೋದು. ಅವ್ರು ಹೇಳ್ತಾರೆ ಸರಿ ಓಕೆ ಇದು ಮಾಡೋಣ ಅಂತ ಅವ್ರು ಹೇಳ್ತಾರೆ. ಸರ್ ಮಾಡೋಣ ಸರ್, ಎಲ್ಲರೂ ಕೈ ಜೋಡಿಸಿ. ನಾನು ಎಷ್ಟು ಹೇಳಿದ್ರು ನೋಡಿ, ಇನ್ನೂ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಫಸ್ಟಿಗೆ ಇವರು ನಮಗೆ ಬೈದರು, ಏನಿಲ್ಲ, ಬೇಜಾರಿಲ್ಲ. ಯಾಕೆಂದರೆ ಎಲ್ಲರಿಗೂ ಈ ವಿಷಯ ಗೊತ್ತಿಲ್ಲ. ಒಂದು ಸಲ ಟೈಮ್ ಲೇಟ್ ಆಗುತ್ತೆ. ಅದಕ್ಕೆಲ್ಲ ಹೌದು, ಸತ್ಯ ಹೊರ ಬರಬೇಕು. ನೀವೇನು ಬೇಕಾದ್ರೂ ಹೇಳಿ ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ, ನೆಗಾಡ್ಕೊಂಡಿದ್ದೀನಿ. ಆದರೂ ಮಾಧ್ಯಮ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸತ್ಯ ಹೊರ ಬರುತ್ತೆ. ನೀವು ಯಾರ ಪರವಾಗಿ ನಿಲ್ಲಬೇಡಿ, ಸತ್ಯ ಪರವಾಗಿ ನಿಲ್ಲಿ. ನಿಮ್ಮಷ್ಟಕ್ಕೆ ಹೋರಾಟ ಮಾಡಿ ಹೊರಗೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಸರ್. ಇದು ಜಯಂತ್ ಟಿ ಅವರ ಮಾತು. ಅಂದರೆ ಚಿನ್ನಯ್ಯ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ. ಸತ್ಯ ಮಟ್ಟಣ್ಣವರಿಗೆ ಗೊತ್ತು, ಅವರಿಗೂ ಕೂಡ ಜಾಗ ತೋರಿಸಿದ್ದಾನೆ. ಹಾಗಾಗಿ ಅಲ್ಲಿ ಡಿಗ್ಗಿಂಗ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಓಕೆ, ಜಯಂತ್ ಹೇಳ್ತಾ ಇರೋ ಪ್ರಕಾರವಾಗಿ ಯಾರು ಯಾವುದೇ ಸ್ಟ್ಯಾಂಡ್ ತೆಗೆದುಕೊಳ್ಬೇಡಿ ಅಂತ. ಆರಂಭದಲ್ಲೆಲ್ಲ ನೀವು ತಗೊಂಡಿದ್ದು ಒಂದೇ ಸ್ಟ್ಯಾಂಡ್ ಅಲ್ವಾ, ನಡೆದಿದೆ ಅನ್ನೋದು. ಈಗ SIT ತನಿಖೆ ಆಗ್ತಾ ಇದೆ, SIT ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀರಿ. ಹೌದು, SIT ತನಿಖೆ ಆಗಬೇಕು, ಆ ಮೂಲಕವೇ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಆ ರೀತಿಯ ವೇಟ್ ಮಾಡೋ ನಿಟ್ಟಿನಲ್ಲಿ ನೀವುಗಳು ಇರಲಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲವೂ ಗಿರೀಶ್ ಗೊತ್ತು, ಆಮೇಲೆ ಎಲ್ಲವೂ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಹೀಗಿದ್ದಾಗ ಖುದ್ದು ಕಾನೂನಾತ್ಮಕವಾಗಿ ಏನು 164 ಹೇಳಿಕೆ ಕೊಟ್ಟು ಮಾಡಿದ್ರು ಅದನ್ನು ಇವರುಗಳು ಮಾಡಬಹುದಿತ್ತಲ್ಲ, ಅದನ್ನು ಯಾಕೆ ಮಾಡಲಿಲ್ಲ? ಅದಕ್ಕೆ ಚಿನ್ನಯ್ಯನನ್ನೇ ಯಾಕೆ ಬಳಕೆ ಮಾಡಿಕೊಂಡ್ರು? ಈಗ ಡಬಲ್ ಗೇಮ್ ಮಾಡ್ತಿದ್ದಾನೆ ಅಂತ ಆರೋಪ.